ಹಾಯ್ ಹಲೋ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತಿನ RCB ವರ್ಸಸ್ LST ಮ್ಯಾಚ್ ಬಗ್ಗೆ ಪ್ರಿವ್ಯೂ ಮತ್ತು ಪ್ರೆಡಿಕ್ಷನ್ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ಲೈಕ್ ಮಾಡಿ, ಹಾಗೆ ಈ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ ಗೈಸ್, ಇವತ್ತಿನ ಮ್ಯಾಚ್ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತಿನ ಮ್ಯಾಚ್ RCB ವರ್ಸಸ್ LST. ಈ ಮ್ಯಾಚ್ ನಡೀತಾ ಇರುವಂತದ್ದು ಲಕ್ನೋದ ಎಕಾನಾ ಸ್ಟೇಡಿಯಂ ನಲ್ಲಿ. ಈ ಸ್ಟೇಡಿಯಂ ನ ಪಿಚ್ ರಿಪೋರ್ಟ್ ನೋಡೋದಾದ್ರೆ, ಪಿಚ್ಚು ಬೌಲರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ, ಬ್ಯಾಟರ್ಸ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಷ್ಟೇ, ಬೌಲರ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಇಲ್ಲಿ ಫಸ್ಟ್ ಇನ್ನಿಂಗ್ಸ್ ಯಾರೋ ಸ್ಕೋರ್ ನೋಡಿದರೆ 155 ಇದೆ. ಬಟ್ 155 ಅನ್ನೋದು ಒಂಥರ ಚೇಸಬಲ್ ಟಾರ್ಗೆಟ್ ಆಗುತ್ತೆ ಈಗಿನ T20 ಕ್ರಿಕೆಟ್ ಅಲ್ಲಿ. ಅದರಿಂದ 180 ಹೊಡೆದ್ರು ಅಂದ್ರೆ ಆ ಟೀಮು 180 ಸ್ಕೋರ್ ನ ಡಿಫೆಂಡ್ ಮಾಡ್ಕೊಳ್ಳೋದು 90% ಚಾನ್ಸಸ್ ಇದೆ. ಏನೋ 200 ಹೊಡೆದ್ರು ಅಂದ್ರೆ ಚೇಸ್ ಮಾಡೋ ಟೀಮ್ಗೆ ತುಂಬಾ ಕಷ್ಟ ಆಗುತ್ತೆ, ಬಿಕಾಸ್ ಲಾಂಗ್ ಬೌಂಡ್ರೀಸ್ ಇದೆ. 6-4 ನ ಹೊಡಿಬೇಕು ಅಂದ್ರೆ ಸಖತ್ ಟೈಮಿಂಗ್ ಬೇಕಾಗುತ್ತೆ ಅದರಿಂದ. ಮತ್ತು ಇನ್ನು ಈ ಸ್ಟೇಡಿಯಂ ನ ಪಿಚ್ ರಿಪೋರ್ಟ್ ಆದ್ಮೇಲೆ ಎರಡು ಟೀಮ್ಗಳನ್ನ ಎಟ್ಟು ನೋಡೋದಾದ್ರೆ, ಎರಡು ತಂಡಗಳು 6 ಮ್ಯಾಚ್ ಆಡಿವೆ. 6 ಮ್ಯಾಚ್ ಅಲ್ಲಿ LST 2 ಮ್ಯಾಚ್ ಗೆದ್ದಿದೆ, RCB 4 ಮ್ಯಾಚ್ ಗೆದ್ದಿದೆ. ಮತ್ತು ಎರಡು ಟೀಮ್ ನ ಎಟ್ಟು ಲಕ್ನೋದಲ್ಲಿ ನೋಡೋದಾದ್ರೆ, ಲಕ್ನೋದಲ್ಲಿ ಒಂದು ಮ್ಯಾಚ್ ಆಡಿರೋದು, RCB ಆ ಮ್ಯಾಚ್ ನ ಗೆದ್ದಿದೆ. ಅದು ಯಾವ ಮ್ಯಾಚ್ ಅಪ್ಪ ಅಂದ್ರೆ 2023 GG ವರ್ಸಸ್ ಕೊಹ್ಲಿ ಗಲಾಟೆ ಆಗಿತ್ತು ಆ ಸ್ಟೇಡಿಯಂ ನಲ್ಲಿ. ಆ ಮ್ಯಾಚ್ ಎಲ್ರಿಗೂ ನೆನಪಿರುತ್ತೆ RCB ಫ್ಯಾನ್ಸ್ಗೆ. ಆ ಮ್ಯಾಚ್ RCB ಗೆದ್ದಿದ್ದು. ಇನ್ನು ಅದಾದ್ಮೇಲೆ ಲಕ್ನೋದಲ್ಲಿ ಮ್ಯಾಚ್ ನಡೆದಿಲ್ಲ RCB ವರ್ಸಸ್ LST ಇದು. ಇನ್ನು ನೆಕ್ಸ್ಟ್ ಈ ಎರಡು ಟೀಮ್ಗಳು ನೋಡೋದಾದ್ರೆ, RCB 8ನೇ ಪ್ಲೇಸ್ ಅಲ್ಲಿ ಇದೆ ಮತ್ತು LST 10th ಪ್ಲೇಸ್ ಅಲ್ಲಿ ಇದೆ. ಮತ್ತು ಲಾಸ್ಟ್ ಮ್ಯಾಚ್ RCB 5 ವಿಕೆಟ್ ಇಂದ ಗೆದ್ದಿತ್ತು, ಅವ್ರು ಕೊಟ್ಟಿದ್ದಂತ ಟಾರ್ಗೆಟ್ ನ ಈಸಿಯಾಗಿ ಚೇಸ್ ಮಾಡೋದ್ರ ಮೂಲಕ. ಮತ್ತು ಲಾಸ್ಟ್ ಮ್ಯಾಚ್ ಗೆದ್ದಿರಿಂದ RCB ಗೆ ಈ ಮ್ಯಾಚ್ ತುಂಬಾ ಕಾನ್ಫಿಡೆನ್ಸ್ ಇದೆ, ಅದರಿಂದ RCB ಗೆ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ. ಇನ್ನು ಕೀ ಪ್ಲೇಯರ್ ಟು ವಾಚ್ ಔಟ್ ಯಾರಾಗ್ಬೋದಪ್ಪ ಅಂದ್ರೆ, ನಾನು ಈ ಮ್ಯಾಚ್ ಯಾರು ಚೆನ್ನಾಗ್ ಆಡ್ತಾರೆ ಅಂತ ಹೇಳ್ತೀನಿ ಅಂದ್ರೆ, ಈ ಮ್ಯಾಚ್ ವಿರಾಟ್ ಕೊಹ್ಲಿ ಅವರು ಚೆನ್ನಾಗ್ ಆಡ್ತಾರೆ. ಯಾಕೆ ಅಂದ್ರೆ ವಿರಾಟ್ ಕೊಹ್ಲಿ ಅವರು ಒಬ್ಬ ನಿಂತ್ಕೊಂಡು ಆಡುವಂತ ಪ್ಲೇಯರು ಈ ಪಿಚ್ ಗೆ ಬೇಕಾಗುತ್ತೆ. ಅದರಿಂದ ವಿರಾಟ್ ಕೊಹ್ಲಿ ಅವರು ಈ ಮ್ಯಾಚ್ ನ ಚೆನ್ನಾಗ್ ಆಡ್ತಾರೆ. ಮತ್ತು ಅದೇ ರೀತಿ ಇನ್ಯಾರಪ್ಪ ಚೆನ್ನಾಗ್ ಆಡ್ಬೋದು RCB ಕಡೆ ಬ್ಯಾಟಿಂಗ್ ಆಗಿ ಅಂದ್ರೆ, ಇವತ್ತು ಜಿತೇಶ್ ಶರ್ಮಾ ಅವ್ರಿಗೆ ಚಾನ್ಸ್ ಸಿಕ್ಕಿದ್ರೆ ಜಿತೇಶ್ ಶರ್ಮಾ ಅವರಿಂದ ಒಂದು ಒಳ್ಳೆ ಕ್ರೂಷಿಯಲ್ ನಾಕ್ ಬರುತ್ತೆ ಅಂತ ಹೇಳ್ತೀನಿ. ಮತ್ತು ಅದೇ ರೀತಿ ಬೌಲಿಂಗ್ ಅಲ್ಲಿ RCB ಕಡೆ ಯಾರಪ್ಪ ಚೆನ್ನಾಗ್ ಮಾಡ್ಬೋದು ಅಂದ್ರೆ, ಸುಯೇಶ್ ಶರ್ಮಾ ಅವರು ಬೌಲಿಂಗ್ ನ ಸಖತ್ತಾಗಿ ಮಾಡ್ಬೋದು RCB ಕಡೆಯಿಂದ. ಮತ್ತು ಭುವಿ ಅವರು ಕೂಡ ಚೆನ್ನಾಗಿ ಬೌಲಿಂಗ್ ನ ಮಾಡ್ಬೋದು ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ LST ಕಡೆ ಬೌಲಿಂಗ್ ನ ಯಾರಪ್ಪ ಚೆನ್ನಾಗ್ ಮಾಡ್ಬೋದು ಅಂತ ಅಂದ್ರೆ, LST ಕಡೆ ಮೊಹಮ್ಮದ್ ಶಮಿ ಮತ್ತು ಪ್ರಿನ್ಸ್ ಯಾದವ್, ಮೊಹಸಿನ್ ಖಾನ್, ಇವ್ರು 3 ಜನ ಕೂಡ ಚೆನ್ನಾಗಿ ಬೌಲಿಂಗ್ ನ ಮಾಡ್ತಾ ಇದಾರೆ. ಇವ್ರು 3 ಜನ ಚೆನ್ನಾಗಿ ಬೌಲಿಂಗ್ ನ ಮಾಡ್ತಾರೆ. ಮತ್ತು ರಿಷಬ್ ಪಂತ್ ಇಂದ ಈ ಮ್ಯಾಚ್ ನಲ್ಲಿ ಒಳ್ಳೆ ಕ್ರೂಷಿಯಲ್ ನಾಕ್ ಬರುತ್ತೆ ಅಂತ ಹೇಳ್ತೀನಿ. ಮತ್ತು ಈ ಮ್ಯಾಚ್ ನ RCB ಅವರು ಈಸಿಯಾಗಿ ಗೆಲ್ತಾರೆ ಅಂತ ಹೇಳ್ತೀನಿ. ನಿಮ್ಮ ಪ್ರೆಡಿಕ್ಟ್ ಏನಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.